ಮಂಡ್ಯ ಅಖಾಡ ಎಂದಿಗಿಂತ ತುಸು ಹೆಚ್ಚೆ ರೋಚಕತೆ ಪಡೆದುಕೊಂಡಿದೆ. ಇನ್ನೇನು ಒಂದು ದಿನದಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯಗೊಳ್ಳಲಿದೆ. ಪ್ರಚಾರ ಒಂದೇ ನಂತರದ ಅಸ್ತ್ರ. ಹೀಗಾಗಿ ಸುಮಕ್ಕ ಹಾಗೂ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ದಳಪತಿಗಳ ಮೇಲೆ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮೆರವಣಿಗೆಗೆ ಸೇರಿದ ಜನ ನೋಡಿ ಸುಮಕ್ಕ ದಂಗಾಗಿ ಹೋಗಿದ್ದಾರಂತೆ. ಅಷ್ಟಕ್ಕೂ ಸುಮಕ್ಕ ದಳಪತಿಗಳ ಮೇಲೆ ಮಾಡಿರೋ ಆ ಆರೋಪವಾದ್ರೂ ಏನು? ನಿಖಿಲ್ ನಾಮಪತ್ರ ಸಲ್ಲಿಕೆಗೆ ಎಷ್ಟು ಜನ ಸೇರಿದ್ರು? ಆ ಕುರಿತು ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಮಂಡ್ಯ ಜೆಡಿಎಸ್ ಜನ ಜಾತ್ರೆ ಕಂಡು ದಿಗಿಲಿಗೆ ಬಿದ್ರ ಸುಮಲತಾ. ಕಂಪ್ಲೇಂಟ್ ಕೊಟ್ಟಿದ್ಯಾಕೆ ನನಗೆ ಅವರು ಬೆದರಿಕೆ ಹಾಕ್ತಿದ್ದಾರೆ ಅಂತ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಕೆಲಸಗಳು ಬಹಳ ಚುರುಕಿನಿಂದ ಸಾಗಿದೆ. ಮೊದಲ ಹಂತದ ಚುನಾವಣೆಗೆ ಮಾರ್ಚ್ 26ರಂದು ನಾಮಪತ್ರಿಕೆ ಸಲ್ಲಿಸಲು ಕೊನೆಯ ದಿನವಾಗಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಚುನಾವಣಾ ಅಖಾಡದ ಕಳೆ ಹೆಚ್ಚುತ್ತಲೇ ಇದೆ. ಈಗಾಗಲೇ ರಾಜ್ಯದ ಎಲ್ಲಾ ಪಕ್ಷಗಳು ತಮ್ಮ ತಮ್ಮ ಬಹುತೇಕ ಅಭ್ಯರ್ಥಿಗಳನ್ನ ಘೋಷಿಸಿದ್ದಾರೆ. ಇದೇ ಕಾರಣಕ್ಕೆ ಬರದ ಪ್ರಚಾರ ಕೂಡ ನಡೀತಿದೆ. ಆದ್ರೆ ಈ ಬಾರಿ ರಾಜ್ಯದ ಹೈಲೈಟ್ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯದಿಂದ ದಿವಂಗತ ಅಂಬರೀಶ್ ಪತ್ನಿ ಸುಮಲತಾ ಹಾಗೂ ಸಿಎಂ ಕುಮಾರಸ್ವಾಮಿ ಪುತ್ರ ಗೆಲುವಿಗಾಗಿ ಸೆಣಸಲಿದ್ದಾರೆ. ಈಗಾಗಲೇ ಮಂಡ್ಯದಲ್ಲಿ ದಳಪತಿಗಳ ಹಾಗೂ ಸುಮಕ್ಕನ ನಡುವಿನ ಕಾಳಗ ತಾರಕಕ್ಕೇರಿದೆ. ಕ್ಷಣಕ್ಕೊಂದು ಆರೋಪಗಳು ಹಾಗೂ ಪ್ರತ್ಯಾರೋಪಗಳು ಕೇಳಿ ಬರ್ತಿವೆ. ಹಿಂದೆ ಕಲ್ಲು ತೂರಾಟ ನಡೆಸಿ ದಳಪತಿಗಳು ಹಾಗೂ ಸುಮಕ್ಕ ವಾಕ್ ಸಮರವನ್ನೇ ನಡೆಸಿದ್ದಾರೆ. ಇದಾದ ಕೆಲವು ದಿನಕ್ಕೆ ಈಗ ಮಂಡ್ಯ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ದಳಪತಿಗಳ ಮೇಲೆ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್, ಗೂಢಚಾರಿಗಳ ಗುಪ್ತವ್ಯೂಹ, ದಳಪತಿಗಳ ವಿರುದ್ಧ ದೂರುದಾಳ. ರೆಬಲ್ ಲೇಡಿ ಇಬ್ಬರಲ್ಲಿ ಯಾರಿಗೆಷ್ಟಿದೆ ಜನಬಲ? ಮಂಡ್ಯ ಲೋಕಸಭಾ ಕ್ಷೇತ್ರ ಅಕ್ಷರಶಃ ರಣಕಣವಾಗಿ ಹೋಗಿದೆ. ಕೈ ಕಾರ್ಯಕರ್ತರು ಬಹಿರಂಗವಾಗಿ ಮೈತ್ರಿ ಧರ್ಮವನ್ನ ಮರೆತು ಸುಮಕ್ಕನ ಜೊತೆ ನಿಂತು ಬಿಟ್ಟಿದ್ದಾರೆ. ಇದೇ ವೇಳೆ ಬಿಜೆಪಿ ಕೂಡ ಸುಮಲತಾಗೆ ಬೇಷರತ್ ಬೆಂಬಲವನ್ನು ಸೂಚಿಸಿದೆ. ಆದ್ರೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಂಡ್ಯದಲ್ಲಿ ಜೆಡಿಎಸ್ ಜೊತೆಗೆ ಇದ್ದಾರೆ ಅಂತ ಜೆಡಿಎಸ್ ವರಿಷ್ಠರು ಹೇಳ್ತಿದ್ದಾರೆ. ಆದ್ರೆ ಸ್ಥಳೀಯ ಕೈ ಕಾರ್ಯಕರ್ತರೆಲ್ಲರೂ ಸುಮಕ್ಕನ ಪರವಾಗಿ ನಿಲ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಇದು ದಳಪತಿಗಳ ಬೇಗುದಿ ಮತ್ತಷ್ಟು ಹೆಚ್ಚಿಸಿದೆ. ಯಾಕಂದ್ರೆ ಸುಮಲತಾ ಕಡೆ ಈಗಾಗಲೇ ಅಂಬಿ ಅನುಕಂಪದ ಅಲೆ ಇದ್ದೇ ಇದೆ. ಹೀಗಿರುವಾಗ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಟಫ್ ಕಾಂಪಿಟೇಟರ್ ಸುಮಲತಾ. ಇದರ ಮಧ್ಯೆ ಇತರ ಪಕ್ಷದ ಕಾರ್ಯಕರ್ತರು ಕೂಡ ಬೆನ್ನಿಗೆ ನಿಂತರೆ ಗೆಲುವು ಇನ್ನಷ್ಟು ಕಷ್ಟ ಸಾಧ್ಯವಾಗಬಹುದು ಅನ್ನೋದು ಜೆಡಿಎಸ್ ಪಾಲಿನ ವಾಸ್ತವ. ನಾಮಪತ್ರ ಸಲ್ಲಿಸಿ ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಿದ ನಿಖಿಲ್. ಶುರುವಾಯ್ತಾ ಸಕ್ಕರೆ ನಾಡಿನಲ್ಲಿ ದಳಪತಿಗಳ ಅಸಲಿ ಖೇಲ್. ಈಗಾಗಲೇ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ನಾಮಪತ್ರ ಸಲ್ಲಿಸಿದ್ದಾರೆ. ಜನಸಾಗರದ ನಡುವೆ ಸುಮಲತಾ ಹೆಜ್ಜೆ ಇಟ್ಟು ತಮ್ಮ ನಾಮಪತ್ರ ಸಲ್ಲಿಸಿ ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಟ್ಟು ಈಗಾಗಲೇ ಸ್ವಲ್ಪ ದಿನಗಳಾಗಿವೆ. ಸುಮಲತಾಗೆ ಜೋಡೆತ್ತುಗಳಂತೆ ಬೆನ್ನಿಗೆ ನಿಂತಿರೋದು ನಟ ಯಶ್ ಮತ್ತು ನಟ ದರ್ಶನ್. ಈ ಬಾರಿ ತಾಯಿ ಸಮಾನರಾದ ಸುಮಲತಾ ಅವರನ್ನ ಗೆಲ್ಲಿಸಲೇಬೇಕು ಅಂತ ದರ್ಶನ್ ಹಾಗೂ ಯಶ್ ಪಣ ತೊಟ್ಟಿದ್ದಾರೆ. ಆದ್ರೆ ಮಂಡ್ಯ ಮತದಾರರ ಒಲವು ಯಾರ ಕಡೆ ಇದೆ ಅನ್ನೋದು ನಿಗೂಢವಾದ ಸಂಗತಿಯಾಗಿದೆ. ಇನ್ನು ಮಾರ್ಚ್ 25ರಂದು ಜ್ಯೋತಿಷ್ಯ ಸಮಯದ ಪ್ರಕಾರ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕೂಡ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ. ಇಲ್ಲಿಗೆ ಮಂಡ್ಯ ಚುನಾವಣಾ ವೇದಿಕೆ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ನಿಖಿಲ್ ನಾಮಪತ್ರ ಸಲ್ಲಿಕೆಗೆ ಹರಿದು ಬಂದ ಜನಸಾಗರ. ಮಂಡ್ಯ ಜನತೆ ಆಶೀರ್ವಾದದಿಂದ ನಿಖಿಲ್ ಗೆಲ್ತಾರ ಲೋಕಸಮರ. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ವೇಳೆ ಅರ್ಧ ಮಂಡ್ಯವೇ ಒಟ್ಟಾದಂತಿದೆ. ಹೌದು, ನಿಖಿಲ್ ನಾಮಿನೇಷನ್ ಫೈಲ್ ಮಾಡೋಕೆ ಮೊದಲು ನಡೆಸಿದ ರೋಡ್ ಶೋನಲ್ಲಿ ಹರಿದು ಬಂದಿದ್ದು ಅಕ್ಷರಶಃ ಜನಸಾಗರ. ಬಹುಶಃ ಸುಮಲತಾ ಅವರಿಗಿಂತ 3 ಪಟ್ಟು ಹೆಚ್ಚೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಒಂದರ್ಥದಲ್ಲಿ ಇದು ಸುಮಲತಾರ ಬೇಗುದಿ ಹೆಚ್ಚಿಸಿದೆ ಅನ್ನೋದು ಸುಳ್ಳಲ್ಲ. ಯಾಕಂದ್ರೆ ಇಷ್ಟೊಂದು ಜನ ಬೆಂಬಲ ನಿಖಿಲ್ ಕುಮಾರಸ್ವಾಮಿಗೆ ಸಿಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಹೀಗಾಗಿ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣಾ ಓಲಗ ಊದಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಮತದಾರರು ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಷ್ಟೇ ಮುಖಾಮುಖಿಯಾಗಲಿದ್ದಾರೆ. ಆದ್ರೆ ಬಿಜೆಪಿ ಇಲ್ಲಿ ಇದ್ದು ಇಲ್ಲದಂತೆಯೇ. ಯಾಕಂದ್ರೆ ಮಂಡ್ಯದಲ್ಲಿ ಬಿಜೆಪಿಗೆ ಅಷ್ಟೊಂದೇನೋ ಆಳವಾದ ನೆಲೆ ಇಲ್ಲ. ಹೀಗಾಗಿ ಈ ಚುನಾವಣೆ ಮಂಡ್ಯದಲ್ಲಿ ಸುಮಕ್ಕ ಹಾಗೂ ನಿಖಿಲ್ ಕುಮಾರಸ್ವಾಮಿ ನಡುವಣ ನೇರ ಹಣಾಹಣಿ.
ದಳಪತಿಗಳ ಮೇಲೆ ಗಂಭೀರ ಆರೋಪ ಮಾಡಿದ ಸುಮಕ್ಕ. ಈಗಾಗಲೇ ಇವರಿಬ್ಬರ ಮಧ್ಯೆ ವಾಕ್ ಸಮರ ಆರಂಭಗೊಂಡು ಕೈ ಕೂಡ ಮಾತನಾಡೋಕೆ ಶುರುವಿಟ್ಟಿದೆ. ಹೌದು, ಇದ್ದಕ್ಕಿದ್ದ ಹಾಗೆ ಸುಮಕ್ಕ ಬೆಂಬಲಕ್ಕೆ ನಿಂತಿದ್ದ ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಇದು ದಳಪತಿಗಳದ್ದೇ ಕೆಲಸ ಅನ್ನೋ ಆರೋಪವೂ ಇತ್ತು. ಆದ್ರೆ ಇದನ್ನ ಜೆಡಿಎಸ್ ವರಿಷ್ಠರು ಹಾಗೂ ನಿಖಿಲ್ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ. ಇಂಥ ಚೀಪ್ ಪಾಲಿಟಿಕ್ಸ್ ಎಲ್ಲ ನಾವು ಮಾಡಲ್ಲ ಅಂತ ದಳಪತಿಗಳು ಈ ಆರೋಪಕ್ಕೆ ಅಲ್ಲಿಗೆ ವಿರಾಮ ಹಾಕಿದ್ರು. ಆದ್ರೆ ಸುಮಕ್ಕ ಇಂಥ ಕೆಲಸ ಮಾಡಿ ನಮ್ಮನ್ನ ಬೆದರಿಸೋ ಕೆಲಸಕ್ಕೆ ಮುಂದಾಗಿದ್ರೆ ನೆನ್ಪಿರ್ಲಿ, ಇಂಥ ಬೆದರಿಕೆಗೆ ನಾವು ಬಗ್ಗಲ್ಲ ಅಂತ ಖಡಕ್ ರಿಪ್ಲೈ ಅನ್ನು ಕೊಟ್ಟಿದ್ರು. ಆದಾಗ್ಯೂ ಪರಸ್ಪರ ಮಾತಿನ ವಾಗ್ದಾಳಿ ನಡೀತಿದ್ರೂ ಕೂಡ ಈಗ ಸುಮಲತಾ ಗಂಭೀರವಾದ ಆರೋಪವನ್ನ ದಳಪತಿಗಳ ಮೇಲೆ ಮಾಡಿದ್ದಾರೆ. ದಳಪತಿಗಳು ಗೂಢಾಚಾರ್ಯ ಕೆಲಸ ಮಾಡ್ತಿರೋದು ನಿಜನಾ? ಹೌದು, ಸುಮಕ್ಕ ಸಿಎಂ ಕುಮಾರಸ್ವಾಮಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನನ್ನ ಸುತ್ತ ಗೂಢಾಚಾರ್ಯ ಕೆಲಸ ನಡೀತಿದೆ, ನನ್ನ ಫೋನ್ ಕದ್ದಾಲಿಸುವ ಕೆಲಸ ನಡೀತಿದೆ, ಸರ್ಕಾರದ ಸಂಸ್ಥೆಗಳನ್ನೆಲ್ಲ ಸ್ವಹಿತಾಸಕ್ತಿ ಕೆಲಸಕ್ಕೋಸ್ಕರ ಬಳಸಿಕೊಳ್ಳಲಾಗ್ತಿದೆ ಅಂತ ಸುಮಕ್ಕ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ ಮಂಡ್ಯ ಸ್ವತಂತ್ರ ಅಭ್ಯರ್ಥಿ ಸುಮಲತಾ. ಸುಮಲತಾ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ತನ್ನ ವಿರುದ್ಧ ಕೀಳು ಮಟ್ಟದ ರಾಜಕೀಯ ಮಾಡ್ತಿದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ಇದು ಅವರಿಗೆ ಶೋಭೆಯಲ್ಲ ಅಂತ ಗುಡುಗಿದ್ದಾರೆ ಸುಮಲತಾ. ಈ ಮೂಲಕ ಮಂಡ್ಯ ಕಾಳಗ ಈಗ ನೇರಾನೇರವಾಗಿ ಶುರುವಾದಂತಿದೆ. ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಿಎಂ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ ಲೇಡಿ ರೆಬೆಲ್. ಸಿಎಂ ಕೀಳು ಮಟ್ಟದ ರಾಜಕೀಯ ಮಾಡ್ತಿದ್ದಾರೆ, ಸುಮಲತಾ ಆಕ್ರೋಶ. ಹೌದು, ಸುಮಲತಾ ಈಗ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ನೇರವಾಗಿ ಮುಖ್ಯಮಂತ್ರಿ ಕುಮಾರಣ್ಣನ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಚುನಾವಣೆಗೋಸ್ಕರ ತನ್ನಲ್ಲಿರುವ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಸುಮಕ್ಕ ಗುಡುಗಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಅವರ ಈ ನಡೆಯನ್ನ ಖಂಡಿಸಿ ಸುಮಲತಾ ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ. ತನ್ನ ಕಾರ್ಯಚಟುವಟಿಕೆಗಳನ್ನ ಗಮನಿಸಲು ಸಿಎಂ ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನ ಛೂ ಬಿಟ್ಟಿದ್ದಾರೆ ಅಂತೆಲ್ಲ ಆರೋಪಿಸಿದ್ದಾರೆ. ಸುಮಕ್ಕನ ಮೇಲೆ ಗುಪ್ತ ವ್ಯೂಹ ಸೃಷ್ಟಿಸಿದ್ದಾರಾ ಕುಮಾರಣ್ಣ? ನನ್ನ ಮನೆ ಸುತ್ತ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಸುತ್ತಾಡ್ತಿದ್ದಾರೆ. ಇಲ್ಲಿ ಅಧಿಕಾರದ ದುರ್ಬಳಕೆ ಆಗ್ತಾ ಇದೆ. ನಾನೊಬ್ಬಾಕೆ ಅಪರಾಧಿಯ ಹಾಗೆ ನಡೆಸಿಕೊಳ್ತಿದ್ದಾರೆ. ನನ್ನ ಫೋನ್ ಕೂಡ ಟ್ಯಾಪಿಂಗ್ ಆಗ್ತಿದೆ. ನನಗೆ ವಿವಿಧ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಆ ಕಾರಣಕ್ಕೆ ದೂರು ಕೊಟ್ಟಿದ್ದೇನೆ. ನಾನು ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೇನೆ. ಯಾರನ್ನು ಭೇಟಿ ಮಾಡಿದ್ರೂ ಬಹಿರಂಗವಾಗಿ ಮಾಡ್ತಿದ್ದೀನಿ. ನಾನೇನು ಮುಚ್ಚುಮರೆ ಇಟ್ಕೊಂಡಿಲ್ಲ. ರಾಜಕೀಯ ಚಟುವಟಿಕೆಗಳನ್ನ ಬಹಿರಂಗವಾಗಿ ನಾನು ನಡೆಸ್ತಾ ಇದ್ದೇನೆ ಅಂದಿದ್ದಾರೆ. ಮನೆ ಸುತ್ತ ಇಂಟೆಲಿಜೆನ್ಸ್ ಆಫೀಸರ್ಸ್ ಹಾಕ್ತಾರೆ, ಒಂದು ಸರ್ವೇಲೆನ್ಸ್ ಮಾಡ್ತಾರೆ. ಅಂದರೆ ನನಗೆ ಅರ್ಥ ಆಗ್ತಿಲ್ಲ, ಆಮ್ ಐ ಅ ಕ್ರಿಮಿನಲ್? ಯಾವ ಅಧಿಕಾರದಿಂದ ಅಥವಾ ಯಾವ ವಿಷಯಕ್ಕೆ ನೀವು ನನ್ನ ಮನೆ ಸುತ್ತ ಇಂಟೆಲಿಜೆನ್ಸ್ ಆಫೀಸರ್ಸ್ ಹಾಕ್ತೀರಾ? ನನ್ನ ಪ್ರತಿಯೊಂದು ಮೂವ್ಮೆಂಟ್ನ ರೆಕಾರ್ಡ್ ಮಾಡ್ತೀರಾ? ಫೋನ್ಸ್ನ ಟ್ಯಾಪ್ ಮಾಡ್ತೀರಾ? ಯಾವ ಒಂದು ಕಾರಣಕ್ಕೆ ಇದು ಮಾಡೋಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಆಮ್ ಐ ಎ ಟೆರರಿಸ್ಟ್? ಆಮ್ ಐ ಎ ಕ್ರಿಮಿನಲ್? ಈ ಪ್ರಶ್ನೆಗಳು ನನಗೆ 2 ತಿಂಗಳಿಂದಾನು ಸುಮಾರು ನಡೀತಾ ಇದೆ. ಆದರೂ ಸುಮ್ಮನೆ ಇದ್ದೆ. ಐ ಡಿಂಟ್, ಯಾಕಂದರೆ ನಮ್ಮಲ್ಲಿ ಮುಚ್ಚುಮರೆ ಮಾಡಿ ಏನೂ ಇಲ್ಲ. ನಾನು ಓಪನ್ ಆಗಿದ್ವಿ, ಯಾರನ್ನ ಭೇಟಿ ಮಾಡಿದ್ರು ನಾನು ಓಪನ್ ಆಗಿ ಭೇಟಿ ಮಾಡ್ತಾ ಇದ್ದೀನಿ. ನನ್ನ ಮಾತು ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದೀನಿ. ಸೊ ನನಗೆ ಅದರಿಂದ ನಾನೇನು ಹೆದರ್ಕೊಂಡಿಲ್ಲ. ಯಾಕಂದರೆ ಇಲ್ಲಿ ಮುಚ್ಚಿಟ್ಟು ಮಾಡೋ ಅಂತ ಕೆಲಸ ಏನು ನಾನು ಮಾಡ್ತಾ ಇಲ್ಲ. ಕುಮಾರಣ್ಣನ ಆಡಿಯೋ ಬಾಂಬ್ಗೆ ಸುಮಲತಾ ಟಾಂಗ್. ಇನ್ನು ಸಿಎಂ ಕುಮಾರಸ್ವಾಮಿ ದರ್ಶನ್ ಬಗ್ಗೆ ಆಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ. 2009ರ ಲೋಕಸಭಾ ಚುನಾವಣೆಯಲ್ಲಿ ಅಂಬರೀಶ್ ಸೋತಾಗ ಮಂಡ್ಯ ಜನತೆಯ ಬಗ್ಗೆ ದರ್ಶನ್ ಕೀಳು ಮಟ್ಟದ ಭಾಷೆಯಿಂದ ಮಾತನಾಡಿದ್ದಾರೆ ಅಂತ ಆಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆಯೂ ಪ್ರತಿಕ್ರಿಯಿಸಿರುವ ಸುಮಲತಾ, ಸದ್ಯದ ಯುಗದಲ್ಲಿ 12 ವರ್ಷದ ಹುಡುಗ ಕೂಡ ಅಂತ ಆಡಿಯೋವನ್ನ ಬಿಡುಗಡೆ ಮಾಡಬಹುದು. ಕಟ್ ಅಂಡ್ ಪೇಸ್ಟ್ ಮಾಡಿಕೊಂಡು ಆಡಿಯೋ ಮಾಡಬಹುದು. ಆದ್ರೆ ಸಿಎಂ ಕುಮಾರಸ್ವಾಮಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇರೋದು ಅವರಿಗೆ ಶೋಭೆಯಲ್ಲ ಅಂದ್ರು. ಆಡಿಯೋ ಅನ್ನೋದು ದ ಈಸಿಯೆಸ್ಟ್ ಥಿಂಗ್ ಟು ಕ್ರಿಯೇಟ್. ಇವತ್ತಿನ ದಿನಕ್ಕೆ ಒಂದೊಂದು ಪದಾನು ನೀವು ಕಟ್ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು. ಇದನ್ನ ಒಂದು 12 ವರ್ಷದ ಹುಡುಗನೂ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಕೆಲಸ. ಇವತ್ತಿನ ಹುಡುಗರು ಅಷ್ಟು ಸ್ಮಾರ್ಟ್ ಇದ್ದಾರೆ. ಸೊ ಇದನ್ನಿಟ್ಕೊಂಡು ಇವರೇನೋ ದೊಡ್ಡ ಒಂದು ನ್ಯೂಕ್ಲಿಯರ್ ಬಾಂಬ್ನ ಹಾಕ್ದಂಗೆ ಮಾತಾಡಿದ್ರಲ್ಲ, ಇಟ್ ಈಸ್ ವೆರಿ ವೆರಿ ಸಿಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಇದನ್ನು ಯಾರೂ ಪ್ರೂವ್ ಮಾಡಿಲ್ಲ ಆ ದರ್ಶನ್ ವಾಯ್ಸ್ ಅಂತಾನೆ. ಅದಾದಮೇಲೆ ಏನೇ ಇರಲಿ, ಆ ದರ್ಶನ್ ವಾಯ್ಸು ಅಲ್ವೋ ಅನ್ನೋದು ಒಂದು ಕಡೆ. CM ಸ್ಥಾನದಲ್ಲಿ ಇದ್ಕೊಂಡು ನೀವು ಇಂಥ ಕೆಲಸ, ಒಂದು ಆಡಿಯೋ ಟೇಪ್ನ ನಾನು ರಿಲೀಸ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ನೀವು ಮಾತಾಡೋದು,
ಅದು ಎಷ್ಟು ಒಂಥರ ಲೋ ಲೆವೆಲ್ ಆಫ್ ಪಾಲಿಟಿಕ್ಸ್ ಇದು. ಜನಕ್ಕೆ ನೀವು ಒಂದು ಸ್ಟೇಚರಲ್ಲಿ ಒಂದು ಸ್ಟೇಟಸಲ್ಲಿ ಇದ್ಕೊಂಡು ಯಾವ ಥರದ ಸಂದೇಶನ ತಲುಪಿಸ್ತಿದ್ದೀರಿ ನೀವು? ಎಲೆಕ್ಷನ್ ಅಂದರೆ ಇಷ್ಟೇನಾ ಅಂತ ಜನರೇ ಒಂಥರ ಬೇಸರ ಆಗಿ ರಾಜಕಾರಣರು ಅಂತ ಒಂದು ಹೇಳಿಕೆಗಳು ನಾವು ಇವತ್ತು ಕೇಳ್ತಾ ಇದ್ದೀವಿ. ಸೊ ಆ ರೀತಿ ನಡ್ಕೊಂಡಾಗ ನಿಜವಾಗ್ಲೂ ಯು ಆರ್ ಸೆಂಡಿಂಗ್ ಔಟ್ ಸಚ್ ಎ ರಾಂಗ್ ಮೆಸೇಜ್. ಸಮಾವೇಶಕ್ಕೆ ₹1,000 ಹಂಚಿದ್ರ ಕುಮಾರಣ್ಣ, ಸುಮಲತಾ ಆರೋಪ. ಸಮಾವೇಶಕ್ಕೆ ಅಷ್ಟು ಜನ ಸೇರೋದ್ರ ಬಗ್ಗೆ ಆಶ್ಚರ್ಯವೇನೂ ಇಲ್ಲ. ನನ್ನ ಬೆಂಬಲಿಗರ ಮನೆಗೂ ಹೋಗಿ ಸಮಾವೇಶಕ್ಕೆ ಬರುವಂತೆ ಜೆಡಿಎಸ್ ಕಾರ್ಯಕರ್ತರು ₹1,000 ಆಮಿಷ ಒಡ್ಡಿದ್ದಾರೆ ಅಂತ ನನಗೆ ನನ್ನ ಬೆಂಬಲಿಗರೇ ಹೇಳಿದ್ದಾರೆ. ಇದು ಕುಮಾರಸ್ವಾಮಿಗೆ ಶೋಭೆಯಲ್ಲ. ಸಿಎಂ ಕುಮಾರಸ್ವಾಮಿ ಸಾಧ್ಯವಾದ್ರೆ ದರ್ಶನ್, ಯಶ್, ಅಂಬರೀಶ್ ಹಾಗೂ ಸುಮಲತಾ ಹೆಸರು ಬದಿಗಿಟ್ಟು ಒಂದೆರಡು ದಿನ ಪ್ರಚಾರ ಮಾಡಲಿ. ಅವರು ಏನು ಪ್ರಚಾರ ಮಾಡ್ತಾರೆ ಅಂತ ನೋಡೋ ಕುತೂಹಲ ನಮ್ಮಲ್ಲಿದೆ. ಯಶ್ ಹಾಗೂ ದರ್ಶನ್ ಕರ್ನಾಟಕದ ಆಸ್ತಿ. ಹೀಗಾಗಿ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಕೇವಲ ಮಂಡ್ಯದಲ್ಲಷ್ಟೇ ಅಲ್ಲ, ಕರ್ನಾಟಕದ ಬೇರೆ ಭಾಗದಲ್ಲೂ ಜೆಡಿಎಸ್ಗೆ ಹೊಡೆತ ಕೊಡುತ್ತೆ ಅಂತ ಹೇಳಿದ್ರು. ನಮ್ಮ ಬೆಂಬಲಿಗರು ಕಾರ್ಯಕರ್ತರು ನಮಗೋಸ್ಕರ ಯಾರು ದುಡಿತಿದ್ದಾರೆ ಅವ್ರ ಮನೆಗಳಿಗೂ ಒಂದಷ್ಟು ಜನ ಹೋಗಿ ಈ ಸಮಾವೇಶ ಅಟೆಂಡ್ ಮಾಡಿ ₹1,000 ಕೊಡ್ತೀವಿ ಅನ್ನುವಂಥ ವಿಚಾರ ಹೇಳ್ಕೊಂಡು ಬಂದಿದ್ದಾರೆ. ಸೊ ಈ ಮಾಹಿತಿ ನನಗೆ ಅವರಿಂದ ಸಿಕ್ಕಿರೋದು. ನಾನೇನು ಸುಮ್ಮನೆ ಏನೇನೋ ಜಸ್ಟ್ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಇದು ಮಂಡ್ಯದಲ್ಲಿ ನೀವು ಹೋಗಿ ನೀವೇ ಒಂದು ಸರ್ವೆ ಥರ ಮಾಡಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿಂದ ಜನ ಬರ್ತಿದ್ದಾರೆ, ಎಷ್ಟು ದುಡ್ಡು ಅವ್ರು ಕೊಡ್ತಾ ಇದ್ದಾರೆ ಅನ್ನೋ. ಕುಮಾರಸ್ವಾಮಿ ಅವರು ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ, ಒಂದು 2 days ನೀವು ಅಂಬರೀಷ್ ಅವರ ಹೆಸರು, ದರ್ಶನ್ ಅವರ ಹೆಸರು, ಯಶ್ ಅವರ ಹೆಸರು, ಸುಮಲತಾ ಹೆಸರು ಉಪಯೋಗಿಸ್ದೇನೆ ನಿಮ್ಮ ಪ್ರಚಾರ ನೀವು ಮಾಡಿ. ಏನು ವಿಷಯ ಮಾತಾಡ್ತೀರಾ ಅಂತ ನೋಡೋಕೆ ಕೇಳೋಕೆ ಎಲ್ರಿಗೂ ಕುತೂಹಲ ಇದೆ. ಇದನ್ನು ಬಿಟ್ಟು ಏನಾದರೂ ಇದ್ದರೆ ಜನನು ಕೇಳೋಕೆ ಇಷ್ಟಪಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇದು ಸೀರಿಯಸ್ ವಿಷಯ. ಇದರಲ್ಲಿ ನೀವು ಟಾಪಿಕ್ನ ಡೈವರ್ಟ್ ಮಾಡೋಕೆ ದರ್ಶನ್ ಬಗ್ಗೆ, ಯಶ್ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಒಂದು ಕೀಳ್ಮಟ್ಟದ ಮಾತುಗಳು ಉಪಯೋಗಿಸಿದ್ರೆ ಅದರಿಂದ ಶೋಭೆ ತರಲ್ಲ ನಿಮಗೆ. ಜನ ಅಗೇನ್ಸ್ಟ್ ಆಗ್ತಾರೆ. ದರ್ಶನ್, ಯಶು ಕರ್ನಾಟಕದ ಆಸ್ತಿ. ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿದಾಗ ನೀವು ಸ್ಪರ್ಧೆ ಮಾಡೋ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಗೆ ಏಟು ಬೀಳೋ ಚಾನ್ಸಸ್ ಇದೆ. ಒಟ್ನಲ್ಲಿ ಸುಮಲತಾ ಸಿಎಂ ಕುಮಾರಸ್ವಾಮಿ ನಡೆಸಿರುವ ಆರೋಪಗಳೆಲ್ಲ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲದೆ ನೇರವಾಗಿ ಕುಮಾರಣ್ಣನ ಮೇಲಿರುವ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೆಲ್ಲವೂ ಒಂದು ಕಡೆಯಾದ್ರೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಗೆ ಜನಸಾಗರವೇ ಹರಿದು ಬಂದಿತ್ತು. ದಾರಿಯ ಇಕ್ಕೆಲೆಗಳೆಲ್ಲವೂ ಜನರಿಂದ ತುಂಬಿ ತುಳುಕ್ತಾ ಇದ್ವು. ವಾರದ ಶುಭ ಗಳಿಗೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಜೆಡಿಎಸ್ ಬೃಹತ್ ರ್ಯಾಲಿಯನ್ನ ನಡೆಸಿತ್ತು. ಬಹುಶಃ ನಾಮಪತ್ರ ಸಲ್ಲಿಕಾ ಮೆರವಣಿಗೆ ಅರ್ಧ ಮಂಡ್ಯದ ಜನತೆಯೇ ಪಾಲ್ಗೊಂಡಂತಿತ್ತು. ಆದ್ರೆ ಸುಮಲತಾ ನಾಮಪತ್ರ ಸಲ್ಲಿಸುವ ವೇಳೆ ಇದರ ಅರ್ಧ ಭಾಗವೂ ಇರಲಿಲ್ಲ ಅನ್ನೋದು ಸತ್ಯ. ಹಾಗಾದ್ರೆ ಈ ಎಲ್ಲವೂ ಮತಗಳಾಗಿ ಪರಿವರ್ತನೆಯಾಗುತ್ತಾ? ಮಂಡ್ಯ ಜನರ ಹಾವಭಾವಗಳ ಕುರಿತು ಒಂದು ವರದಿ. ನಿಖಿಲ್ ಲೋಕ ಮೆರವಣಿಗೆಗೆ ಜನಸ್ತೋಮ. ದಳಪತಿಗಳೇನ ಮಂಡ್ಯದಲ್ಲಿ ಬಲಭೀಮ? ಹೌದು. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವ ಮೂಲಕ ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಧುಮುಕಿದ್ದಾರೆ. ಜ್ಯೋತಿಷ್ಯದ ಪ್ರಕಾರ ಸೋಮವಾರ ಮಧ್ಯಾಹ್ನ 2:45 ಸುಮಾರಿಗೆ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಇಡೀ ನಾಡಿನ ಗಮನ ಸೆಳೆದಿದ್ದು ನಾಮಪತ್ರ ಸಲ್ಲಿಸಲು ನಡೆಸಿದ ಮೆರವಣಿಗೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿನ ಜನರು ಈ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸುಮಲತಾ ಮೆರವಣಿಗೆಗೆ ಹೋಲಿಸಿಕೊಂಡ್ರೆ 3 ಪಟ್ಟು ಜನರು ನಿಖಿಲ್ ಲೋಕ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಾನು ಡಿಕೆಶಿ ನಿಜವಾದ ಜೋಡೆತ್ತು, ಯಶ್ ದಚ್ಚುಗೆ ಕುಮಾರಣ್ಣ ಟಾಂಗ್. ಸಮಾವೇಶದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಪರ ವಹಿಸಿಕೊಂಡಿದ್ದ ನಟ ದರ್ಶನ್ ಹಾಗೂ ಯಶ್ಗೆ ಟಾಂಗ್ ಕೊಟ್ಟಿದ್ದಾರೆ. ಅಸಲಿಗೆ ನಾನು ಮತ್ತು ಡಿಕೆಶಿ ಜೋಡೆತ್ತು ಅಂತ ಟಾಂಗ್ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯನ್ನ ನನ್ನ ಮೇಲಿನ ಅಭಿಮಾನದಿಂದ ನೀವು ಗೆಲ್ಲಿಸಿ ಕೊಡ್ತೀರಾ ಅಂತ ಹೇಳಿದ್ರು ಕುಮಾರಣ್ಣ. ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನು ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ. ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ. ಅವು ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ
ನಿಖಿಲ್ ಕುಮಾರಸ್ವಾಮಿಗೆ ಕೈ ನಾಯಕರ ಸಾಥ್. ನಾಮಪತ್ರ ಸಲ್ಲಿಸುವ ವೇಳೆ ನಿಖಿಲ್ಗೆ ಕೈ ನಾಯಕರು ಸಾಥ್ ನೀಡಿದ್ದಾರೆ. ಸಿಎಂ ಕುಮಾರಸ್ವಾಮಿ ತಂದೆಯ ಸ್ಥಾನದಲ್ಲಿ ಇದ್ದೇ ಇದ್ದರು. ಇದರ ಜೊತೆಗೆ ಕನಕಪುರ ಬಂಡೆ ಡಿಕೆ ಶಿವಕುಮಾರ್, ಆರ್ಆರ್ ನಗರ ಶಾಸಕ ಮುನಿರತ್ನ ಹೀಗೆ ಹಲವು ಕೈ ನಾಯಕರು ಕೂಡ ರ್ಯಾಲಿಯಲ್ಲಿ ಕಾಣಿಸಿಕೊಂಡಿದ್ರು. ಅಲ್ಲದೆ ಮೈತ್ರಿ ಅಭ್ಯರ್ಥಿಯಾಗಿರುವ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಡುವಂತೆ ಕೈ ನಾಯಕರು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಚುನಾವಣಾ ಅಖಾಡ ರಂಗೇರ್ತಾನೇ ಇದೆ. ಅದರಲ್ಲೂ ಈ ಬಾರಿಯ ಮಂಡ್ಯ ಕ್ಷೇತ್ರ ಚುನಾವಣೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ದೇಶವ್ಯಾಪಿಯಾಗಿ ಚರ್ಚೆ ನಡೀತಾ ಇದೆ. ಆದ್ರೆ ಮಂಡ್ಯ ಜನರ ಒಲವು ಯಾರ ಕಡೆ ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.